ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಈಗ ಡಿಸೆಂಬರ್ 16ನೇ ತಾರೀಕಿಂದ ಧನುರ್ಮಾಸವು ಪ್ರಾರಂಭವಾಗುತ್ತದೆ. ಹಾಗಾಗಿ ಆ ಒಂದು ಧನುರ್ಮಾಸದಲ್ಲಿ ಯಾರೆಲ್ಲ ಪೂಜೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತೀರೋ ನಿಮಗೆ ತಿಳಿದಿರಲಿ ಅಂತೇಳಿ ನಾನು ಕೆಲವೊಂದು ಮಾಹಿತಿಗಳನ್ನ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನೋಡಿ, ಧನುರ್ಮಾಸ ಪೂಜೆಗೆ ನೀವು ಹೋಗೋದಕ್ಕಿಂತ ಮುಂಚೆ ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಬೆಳಗ್ಗೆನ ಅರ್ಲಿ ಮಾರ್ನಿಂಗೇ ನಾವು ಈಗ 3:30ಇಂದಲೇ ನಮಗೆ ಪೂಜೆ ಪ್ರಾರಂಭ ಆಗಿಬಿಡುತ್ತೆ. ತುಂಬ ಜನರು ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಊರುಗಳಲ್ಲಿ 3:30ಇಂದ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಹೆಚ್ಚು ಕಡಿಮೆ ಒಂದು 6:30 7 ಗಂಟೆವರೆಗೂ ಪೂಜೆ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಗಡಿಬಿಡಿ ಆಗಬಾರ್ದು ಅಂತೇಳಿ ನಾವು ಇಂದಿನ ದಿವಸವೇ ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಸಿದ್ಧತೆ ಅಂತ ಬಂದಾಗ ನೀವು ಮೊದಲು ಏನು ಮಾಡಬೇಕು ಅಂತಂದರೆ, ನಾವು ದೇವಸ್ಥಾನಕ್ಕೆ ಹೋಗಿ ಇಷ್ಟು ದಿವಸಗಳಂತ ನಾವು ಪೂಜೆ ಮಾಡ್ತೇವೆ. ಈಗ 5 ದಿವಸ, 9, 11 ದಿವಸ, 21 ದಿವಸ ಹೀಗೆ. ಹಾಗಾಗಿ ಅಷ್ಟು ದಿವಸಗಳು ಕೂಡ ನಾವು ದಿನನಿತ್ಯನೂ ಕೂಡ ಸಿದ್ಧತೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆದಾಗ ನಾವು ಹಿಂದಿನ ದಿವಸ ನಾವು ಮೊದಲೇ ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ನಮಗೆ ಅಷ್ಟು ದಿವಸಗಳು ಕೂಡ ಗಡಿಬಿಡಿ ಇರೋದಿಲ್ಲ. ಹಾಗಾಗಿ ಒಂದು ಪುಟ್ಟ ಪುಟ್ಟ ಬಾಕ್ಸ್ಗಳನ್ನ ನೀವು ಸಿದ್ಧತೆ ಮಾಡ್ಕೊಳ್ಳಿ. ಒಂದರಲ್ಲಿ ಅರಿಶಿಣ, ಮತ್ತಿನ್ನೊಂದರಲ್ಲಿ ಕುಂಕುಮ, ಹಾಗೇನೆ ಅಕ್ಷತೆ, ಅದರ ಜೊತೆಯಲ್ಲಿ ಅಂಗನೂಲು ಏನಕ್ಕಪ್ಪ ಅಂತಂದರೆ, ಕೆಲವೊಬ್ಬರು ಹರಳಿ ಮರದ ಪೂಜೆಗೆ ಅಂತ ಹೋದಾಗ ಅಥವಾ ನಾಗರಕಟ್ಟೆಯ ಪೂಜೆಗೆ ಅಂತ ಹೋದಾಗ ಅಲ್ಲಿ ಹರಳಿ ಮರ ಇದ್ದರೆ ಅಲ್ಲಿ ದಾರವನ್ನು ಸುತ್ತುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಒಂದು ಅಂಗನೂಲನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ವಿಳೆದೆಲೆಯನ್ನು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಳ್ಳಿ. ಆಮೇಲೆ ಅಡಿಕೆಯನ್ನು ತೆಗೆದುಕೊಂಡು ಹೋಗಿ, ಆಮೇಲೆ ತಾಂಬೂಲಕ್ಕೆ ಅಂತೇಳಿ ಹೂವು, ಅದರ ಜೊತೆಯಲ್ಲಿ ಒಂದು ದಕ್ಷಿಣೆ ಅಂತೇಳಿ, ಆಮೇಲೆ ದೀಪಾರಾಧನೆಗೆ ಅಂತೇಳಿ ಅರಳಿ ಎಲೆ. ಈ ಒಂದು ಸಮಯದಲ್ಲಿ ಅರಳಿ ಎಲೆ ಮೇಲೆ ದೀಪಾರಾಧನೆ ಮಾಡಿದರೆ ತುಂಬ ಶ್ರೇಷ್ಠವಾದದ್ದು. ಈ ದೀಪಾರಾಧನೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ನಾನು ವಿಳೆದೆಲೆ ಯಾಕೆ ಹೆಚ್ಚಿಗೆ ತೆಗೆದುಕೊಳ್ಳಿ ಅಂತ ಹೇಳಿದ್ದೆ ಅಂತಂದರೆ, ಅಲ್ಲಿ ನೀವು ಅರಳಿ ಮರದ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅರಳಿ ಮರದ ಕೆಳಗೆ ನೀವು ಒಂದು 2 ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಅಂತೇಳಿ ಒಂದು ತಾಂಬೂಲವನ್ನು ಇಟ್ಟು, ಹಾಗೆ ಏನು ಪ್ರಸಾದ ತೆಗೆದುಕೊಂಡು ಹೋಗಿರ್ತೀರೋ ಆ ಪ್ರಸಾದವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ. ಹಾಗೆ ನಿಮಗೆ ಪ್ರಾರಂಭದಲ್ಲಿ ನೀವು ನೋಡಿದ್ರಿ ಒಂದು ಕಳಸದಲ್ಲಿ ನೀರನ್ನು ನಾನು ತೋರಿಸಿದ್ದು. ಆ ನೀರು ಏನಕ್ಕೆಪ್ಪ ಅಂತಂದರೆ, ಅರಳಿ ಮರದ ಹತ್ರ ನಾವು ಮೊದಲು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ಮರವನ್ನು ಅದು ತೊಳೆದು, ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಒಂದು ಶಾಸ್ತ್ರಕ್ಕೋಸ್ಕರ ಅಷ್ಟು ನಾವು ತೊಳೆದು ಅದರ ನಂತರ ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಗೆಯೇ ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಇನ್ನು ಹೂವಿಂದ ಅಲಂಕಾರ ಮಾಡಿರ್ತೀರಿ, ಅಲ್ಲಿ ಯಾರಾದರೂ ನಿಮಗೆ ಬಂದಿದ್ದರೆ ಒಬ್ಬರು ಇಬ್ಬರು ಯಾರು ಸಿಗ್ತಾರೋ ಅಷ್ಟರ ಮಟ್ಟಿಗೆ ನೀವು ಸ್ವಲ್ಪ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಹೋದಾಗ ಅವ್ರಿಗೂ ಕೂಡ ನೀವು ತಾಂಬೂಲವನ್ನು ಕೊಟ್ಟರೆ ಒಳ್ಳೆಯದು. ಮುತ್ತೈದರು ಬಂದಿರ್ತಾರಲ್ಲ. ಹಾಗಾಗಿ ಇನ್ನು ಪ್ರಸಾದದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ನೋಡಿ, ಅವಲಕ್ಕಿ, ಬೆಲ್ಲ, ಕಡಲೆ, ಸಕ್ಕರೆ ಅಥವಾ ಕಡಲೆಕಾಳನ್ನು ಹಿಂದಿನ ದಿವಸವೇ ನೆನೆಸಿಟ್ಕೊಂಬಿಡಿ. ಕಡಲೆಕಾಳು ತೆಗೆದುಕೊಂಡು ಹೋಗಿ, ಕಡಲೆಕಾಳು, ಬೆಲ್ಲ ಇಡ್ಬೋದು, ಅಥವಾ ಕಲ್ಲು ಸಕ್ಕರೆ ತೆಗೆದುಕೊಂಡು ಹೋಗಿ, ಅಥವಾ ಖರ್ಜೂರ, ಆಮೇಲೆ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೇಷ್ಠವಾದ ಪ್ರಸಾದ ಅಂತ ಬಂದಾಗ ಪೊಂಗಲ್ಲು. ಮೊದಲ 15 ದಿವಸ ಸಿಹಿ ಪೊಂಗಲ್ ಮಾಡ್ತೇವೆ, ನಂತರದ 15 ದಿವಸ ನಾವು ಖಾರ ಪೊಂಗಲ್ ಮಾಡ್ತೇವೆ. ಹಾಗಾಗಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಒಂದು ಪ್ರಸಾದ ಸಿದ್ಧತೆ ಮಾಡ್ಕೊಂಡು ಹೋಗಿ, ಅಲ್ಲಿ ನೀವು ಅರಳಿ ಮರದ ಬಳಿ ನೀವು ಆ ಒಂದು ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿಕೊಂಡು, ನಂತರದಲ್ಲಿ ಅಲ್ಲಿ ಬಂದಿರೋಂಥ ಮಕ್ಕಳಿಗಾಗಿರ್ಬೋದು ಅಥವಾ ಯಾರಾದರೂ ತುಂಬ ಕಷ್ಟದಲ್ಲಿದ್ದಂಥ ಅಲ್ಲಿ ಬಂದವರಿಗೆ ಅವರಿಗೆ ನೀವು ಅದನ್ನು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಹೋದಾಗ ಅವ್ರಿಗೆ ಹೊಟ್ಟೆ ತುಂಬುತ್ತೆ, ಅವರು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಅದರ ನಂತರದಲ್ಲಿ ನೋಡಿ, ನಾವು ದೀಪಗಳು ಈಗಾಗಲೇ ನಾನು ನಿಮಗೆ ಹರಳಿ ಮರದ ಎಲೆ ಮೇಲೆ ದೀಪಾರಾಧನೆ ಮಾಡಿ ತಿಳಿಸ್ಕೊಟ್ಟಿದ್ದಲ್ಲ. ಈಗ ನೀವು ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈಗ ಎಷ್ಟು ದಿವಸಗಳು ಹೋಗ್ತೀರಾ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ದೀಪ ಸಿದ್ಧತೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 9 ದಿವಸ ಅಂದರೆ 9 ದೀಪ ಸಿದ್ಧತೆ ಮಾಡ್ಕೊಳ್ಳಿ. ಆಮೇಲೆ ಎಣ್ಣೆ ಅಥವಾ ತುಪ್ಪ, ಕೊಬ್ಬರಿ ಎಣ್ಣೆ ಯಾವ್ದು ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು. ಎಣ್ಣೆ ಯಾಕೆ ನಾನು ಎಣ್ಣೆ ಹೇಳ್ತೇನೆ ಅಂದರೆ, ತುಂಬ ಚಳಿಗಾಲ ಇರೋದ್ರಿಂದ ಕೊಬ್ಬರಿ ಎಣ್ಣೆ ಅವೆಲ್ಲವೂ ಕೂಡ ಗಟ್ಟಿಯಾಗಿಬಿಡುತ್ತೆ. ಎಣ್ಣೆ ಸರಾಗವಾಗಿ ನಮಗೆ ದೀಪ ಉರಿಯೋದ್ರಿಂದ ನಾನು ಎಣ್ಣೆನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಎಣ್ಣೆ ಅಂತ ಬಂದಾಗ ಎಳ್ಳೆಣ್ಣೆ ತೆಗೆದುಕೋಬೋದು. ಹಾಗೆಯೇ ದೀಪಕ್ಕೆ ಹಾಕುವಂಥ ಬತ್ತಿ, ಊದಿನ ಕಡ್ಡಿ, ಕರ್ಪೂರ, ಆಮೇಲೆ ಮ್ಯಾಚ್ ಬಾಕ್ಸು, ಆಮೇಲೆ ಧೂಪ, ಒಂದು ಚಿಕ್ಕದಾದ ಧೂಪ ತೆಗೆದುಕೊಂಡು ಹೋಗಿ ಅಲ್ಲಿ ಹಚ್ಚಿ ತುಂಬಾ ಒಳ್ಳೆಯದು. ನೋಡಿ, ಪ್ರಸಾದ ತೋರಿಸಿದ್ದೇನೆ, ಧೂಪ ತೋರಿಸಿದ್ದೇನೆ. ಆಮೇಲೆ ಹೂವು, ಹಣ್ಣು, ವಿಳೆದೆಲೆ ಇವೆಲ್ಲವನ್ನು ಕೂಡ, ಹಣ್ಣು ಯಾವ್ದು ಬೇಕಾದ್ರೂ ನೀವು ತೆಗೆದುಕೊಂಡು ಹೋಗ್ಬೋದು. ಬಾಳೆಹಣ್ಣಿದ್ರೆ ಬಾಳೆಹಣ್ಣು, ಈಗ ಸೀಸನ್ ನಿಮಗೆ ಆರೆಂಜ್ ಸೀಸನ್ ಬರುತ್ತೆ, ಅದು ತೆಗೆದುಕೊಂಡು ಹೋಗ್ಬೋದು. ಸಪೋಟ, ಸೀಬೆಕಾಯಿ, ನಿಮ್ಗೆ ಯಾವ ಹಣ್ಣಿರುತ್ತೋ ಅದೇ ಹಣ್ಣನ್ನೇ ನೀವು ತೆಗೆದುಕೊಂಡು ಹೋಗ್ಬೋದು. ಇದೇ ಥರನೇ ನಾವು ಮಾಡಬೇಕು ಅಂತೇನಿಲ್ಲ. ಪೂರ್ವ ಸಿದ್ಧತೆ ತುಂಬ ಸರಳವಾದದ್ದು. ಇದನ್ನು ನೀವು ಹಿಂದಿನ ದಿವಸ ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ನೀವು ಎಷ್ಟು ದಿವಸ ಪೂಜೆ ಮಾಡ್ತೀರೋ ಅಷ್ಟು ದಿವಸನೂ ಕೂಡ ನಿಮಗೆ ಸಮಸ್ಯೆಗಳು ಆಗೋದೇ ಇಲ್ಲ. ಹಣ್ಣು ಮತ್ತು ವಿಳೆದೆಲೆ ಮಾತ್ರ ಅವತ್ತಿಂದ ಅವತ್ತಿಗೆ, ಹೂವು ಇದಿಷ್ಟು ಅವತ್ತಿಂದ ಅವತ್ತಿಗೆ ಸಿದ್ಧತೆ ಮಾಡ್ಕೊಂಡು ಹೋಗಿ. ಇನ್ನು ಅರಿಶಿಣ, ಕುಂಕುಮ ಇವೆಲ್ಲವೂ, ಅಕ್ಷತೆ ಇವೆಲ್ಲ ದೀಪಗಳು ಇವೆಲ್ಲವೂ ಮೊದಲೇ ನೀವು ಸಿದ್ಧತೆ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಬತ್ತಿ, ಒಂದು ಊದಿನ ಕಡ್ಡಿ, ಕರ್ಪೂರ, ಒಂದು ಮ್ಯಾಚ್ ಬಾಕ್ಸ್ ಇವೆಲ್ಲವನ್ನು ಎಣ್ಣೆ ಒಂದು ಬಾಟ್ಲಲ್ಲಿ ಹಾಕಿ ಎಲ್ಲವನ್ನು ಕೂಡ ಒಂದು ಕವರ್ನಲ್ಲಿ ನೀವು ತೆಗೆದಿಟ್ಕೊಂಡ್ಬಿಟ್ರೆ, ಹೋಗೋ ಟೈಮಲ್ಲಿ ನೀವು ಒಂದು ಬಾಟ್ಲಲ್ಲಿ ನೀರು ಅಥವಾ ಕಳಸದಲ್ಲಿ ನೀರು, ಸ್ವಲ್ಪ ಹೂವು, ಎಲೆಗಳನ್ನ ತೆಗೆದುಕೊಂಡು ಹೋದರೆ ಅಷ್ಟೇ ಸಾಕು. ಅಷ್ಟು ಗಡಿಬಿಡಿನೂ ಆಗೋದಿಲ್ಲ, ಪೂಜೆನೂ ಕೂಡ ನಾವು ಸರಾಗವಾಗಿ ಮಾಡ್ಬೋದು. ನೋಡಿದ್ರಲ್ಲ, ಪೂರ್ವ ಸಿದ್ಧತೆ ತುಂಬ ಸರಳವಾದದ್ದು. ತಿಳಿಸ್ಕೊಡ್ಬೇಕಾಗಿತ್ತು, ಹಾಗಾಗಿ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸಿದ್ದೇನೆ.
ನಂತರದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಜನಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಮನೇಲೇ ಯಾವ ರೀತಿ ಪೂಜೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಡ್ತಾ ಹೋಗ್ತೇನೆ. ಸೊ ನಾನು ಇವತ್ತು ನಿಮಗೆ ಪೂರ್ವ ಸಿದ್ಧತೆ ಬಗ್ಗೆ ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು, ನಿಮಗೆ ಉಪಯೋಗ ಆಯಿತೋ ಇಲ್ಲೋ ಅನ್ನೋದನ್ನು ಕೂಡ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.